ನನಗಿವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಯಾವಾಗಲೂ ಟೈಮ್ ಪಾಸ್ ಮಾಡೋದ್ರಲ್ಲಿ ಪ್ರೋ ಆದ ನಾನು ಟೈಮ್ ಪಾಸ್ ಕಡಲೆಕಾಯಿ ಸುಲಿಯೋದ್ರಲ್ಲೂ ಎಕ್ಸ್ಪರ್ಟ್. ಆದರೆ ಇವತ್ತು ಆ ಕೆಲಸನ ಅಜ್ಜಿ ವಹಿಸ್ಕೊಂಡಿರೋದು ನೋಡಿ ಬೇಜಾರಾಯಿತು. ಅಯ್ಯೋ, ಈ ಕೆಲಸಕ್ಕೂ ಕಾಂಪಿಟೇಟರ್ ಬಂದುಬಿಟ್ರಲ್ಲಪ್ಪ ಅಂತ. ಆಮೇಲೆ ಅಜ್ಜಿ ಜೊತೆ ಕಾಂಪ್ರಮೈಸ್ ಆಗಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಕಡಲೆಕಾಯಿ ಸುಲಿದಿದ್ದಾಯಿತು. ಅಷ್ಟರಲ್ಲ ಅಮ್ಮ ಇಬ್ಬರು ಒಳ್ಳೆ ಜೋಡಿಗಳೇ ಸಿಕ್ಕಿದ್ದಾರೆ ಅಂತ ಮಧ್ಯಾಹ್ನ ಸಾಂಬಾರಿಗೆ ಅವರೆಕಾಯಿ ಬಿಡಿಸೋ ಕೆಲಸ ಕೊಟ್ಟರು. ಅದನ್ನು ಮಾಡಿ ಮಧ್ಯಾಹ್ನ ಅಡುಗೆಗೆ ಅಮ್ಮನ ಅಸಿಸ್ಟೆಂಟಾಗಿ ಜಾಯ್ನ್ ಆದೆ. ಈ ಅಸಿಸ್ಟೆಂಟ್ ಕೆಲಸದಲ್ಲಿ ನನಗೆ ಮತ್ತೆ ಸುಲಿಯೋ ಕೆಲಸನೇ ಸಿಕ್ತು. ಅದು ಹಲಸಿನಕಾಯಿ ಬೀಜ ಸಿಪ್ಪೆ ತೆಗೆದುಕೊಡೋದು. ಆಮೇಲೆ ಗಿಡದಲ್ಲಿದ್ದ ಬದನೆಕಾಯಿ ಕುಯ್ಕೊಂಡು ಬಂದು ಕೊಟ್ಟು ಅಡುಗೆಗೆ ಹೆಲ್ಪ್ ಮಾಡಿ ಅಡುಗೆ ಊಟ ಎಲ್ಲ ಆದಮೇಲೆ ಫ್ರೀಯಾಗಿ ಕೂತು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಕೂತಿದ್ದೀನಿ. ಇಲ್ಲಿ ನಾನು ಹಚ್ತಿರೋ ಎಣ್ಣೆ ಬ್ರಾಹ್ಮಿ ಆಮ್ಲ ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಈ ಡಬ್ಬನು ಖಾಲಿ ಆಯಿತು. ನೀವು ಯಾವುದೇ ಎಣ್ಣೆನಾದರೂ ಬಳಸಿ, ಆದರೆ ವಾರದಲ್ಲಿ 2 ದಿನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ದಿನ ತಲೆ ಬಾಚೋದ್ರಿಂದ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಇವತ್ತು ನಾನು ಓದ್ತಿರೋ ಪುಸ್ತಕ ತೇಜಸ್ವಿಯವರೊಂದಿಗಿನ ಬಾಳ ಒಡನಾಟದ ಬಗ್ಗೆ ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿಯವರು ಬರೆದಿರುವ ನನ್ನ ತೇಜಸ್ವಿ. ಇದರಲ್ಲಿ ಅವರ ಕಾಲೇಜ್ ಡೇಸ್ನ ಪತ್ರ ವಿನಿಮಯದ ಪತ್ರಗಳನ್ನು ಯಥಾವತ್ತಾಗಿ ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಒಂದು ಸಲ ಓದಲೇಬೇಕು.